ಸರ್ಕಾರಿ ಆರೋಗ್ಯ ಕೇಂದ್ರದ ಬಳಿಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಮಸ್ಥರ ನೆರವಿನಿಂದ ಈ ದಿವಸ ನಾವು ತೆಂಗಿನ ಸಸಿಯನ್ನು ವಿತರಣೆ ಹಾಗೂ ನೆಡುವ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿ ಲಯನ್ಸ್ನ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ಬರಬೇಕಾಗಿತ್ತು. ಅವರು ತುರ್ತು ಕೆಲಸದಿಂದ ಹೊರಗೆ ಹೋಗಿರುವುದರಿಂದ ಈ ಒಂದು ಧ್ವನಿ ಲಯನ್ಸ್ನ ಕಾರ್ಯದರ್ಶಿಯಾದ ಎಂ ಮಂಜುನಾಥ್ ಆದ ನಾನು ಈ ದಿವಸ ನಮ್ಮ ಸಿಬ್ಬಂದಿಯವರಂಥ ಲಯನ್ ನಮ್ಮ ಭೈರಪ್ಪನವರು, ಲಯನ್ ಚಿಕ್ಕಮ್ಮನವರು ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿ ಎಲ್ಲರ ಒಂದು ಸಹಕಾರದ ಮೇರೆಗೆ ಈ ದಿವಸ ನಾವು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ತೆಂಗಿನ ಸಸ್ಯ ನೆಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊತಾ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಸಿರನ್ನು ಉಳಿಸಿ ನಾಡನ್ನು ಬೆಳೆಸಿ, ಮನೆಗೊಂದು ಮರ ಊರಿಗೊಂದು ವನ. 24-25ನೇ ಸಾಲಿನಲ್ಲಿ ಮದ್ದೂರು ಧ್ವನಿ ಲಯನ್ಸ್ ವತಿಯಿಂದ 317G ಇಂಟರ್ನ್ಯಾಷನಲ್ ನಮ್ಮ ಒಂದು ಕಾರ್ಯಕ್ರಮವನ್ನು ಈ ದಿವಸ ಮದ್ದೂರು ತಾಲೂಕು ಕೂಳಿಗೆರೆ ಗೇಟ್ ಕೊತ್ತಿಪುರ ಗ್ರಾಮದಲ್ಲಿ ಈ ದಿವಸ ನಾವು ಸರ್ಕಾರಿ ಆರೋಗ್ಯ ಕೇಂದ್ರದ ಬಳಿಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಮಸ್ಥರ ನೆರವಿನಿಂದ ಈ ದಿವಸ ನಾವು ತೆಂಗಿನ ಸಸಿಯನ್ನು ವಿತರಣೆ ಹಾಗೂ ನೆಡುವ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿ ಲಯನ್ಸ್ನ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ಬರಬೇಕಾಗಿತ್ತು. ಅವರು ತುರ್ತು ಕೆಲಸದಿಂದ ಹೊರಗೆ ಹೋಗಿರುವುದರಿಂದ ಈ ಒಂದು ಧ್ವನಿ ಲಯನ್ಸ್ನ ಕಾರ್ಯದರ್ಶಿಯಾದ ಎಂ ಮಂಜುನಾಥ್ ಆದ ನಾನು ಈ ದಿವಸ ನಮ್ಮ ಸಿಬ್ಬಂದಿಯವರಂಥ ಲಯನ್ ನಮ್ಮ ಭೈರಪ್ಪನವರು, ಲಯನ್ ಚಿಕ್ಕಮ್ಮನವರು ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿ ಎಲ್ಲರ ಒಂದು ಸಹಕಾರದ ಮೇರೆಗೆ ಈ ದಿವಸ ನಾವು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ತೆಂಗಿನ ಸಸ್ಯ ನೆಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊತಾ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಸಿರನ್ನು ಉಳಿಸಿ ನಾಡನ್ನು ಬೆಳೆಸಿ, ಮನೆಗೊಂದು ಮರ ಊರಿಗೊಂದು ವನ. 25